ಕುಮಾರಣ್ಣ ನೀವು ಹೇಳಿದ್ರಿ ನೋಡಿ ಇಲ್ಲಿ ಬಿಡ್ತಾ ಇಲ್ಲ ಅನ್ನೋ ರೀತಿ. ಅಂದರೆ ನಾನು ದುಡ್ಡು ಕೊಡಬೇಕಾ, ನಾನು ಕೊಡಬಾರ್ದಾ ಅನ್ನೋವಂಥದ್ದು ಯಾರಿಗೂ ಕೂಡ ಸಂಪೂರ್ಣವಾಗಿ ಮಾಹಿತಿ ಇಲ್ಲ. ಮಾನ್ಯ ಸಚಿವರಾಗಿರಲಿ ಅಥವಾ ಕೇಣಿಯವರಾಗಿರಲಿ, ಈಗ ಆ ರೀತಿ ಆದೇಶ ಆಗಿದ್ದರೆ, ಆದೇಶ ಆಗಲಿ 2 ವರ್ಷ ಆಯಿತು, 3 ವರ್ಷ ಆಯಿತು, ಅಥವಾ 1 ವರ್ಷ ಆಯಿತು ಅಂತ ನಾವು ಹೇಳ್ತಾ ಇದ್ದೀವಿ. ಈ ಆದೇಶನ ಕಾರ್ಯರೂಪಕ್ಕೆ ತರೋಕ್ಕೆ ಸರ್ಕಾರ ಏನಾದರೂ ಒಂದು ಮಾಡ್ಬೋದಾಗಿತ್ತಲ್ಲ. ನಿಮ್ಮ ಮೇಲಿಂದ ದುಡ್ಡು ಈಸ್ಕೊಂಡಿರೋಕ್ಕೆ ಗಾಡಿಗಳನ್ನ ಬಿಡು ಅನ್ನೋಂಥ ಆದೇಶವನ್ನು ನೀವು ತೊಗೊಂಡು ಬಂದರೆ ಅದು ಸಾರ್ವಜನಿಕರಿಗೂ ಕರೆಕ್ಟಾಗಿ ಉಪಯೋಗ ಆಗುತ್ತೆ, ನಮಗೂ ಉಪಯೋಗ ಆಗುತ್ತೆ, ಎಲ್ರಿಗೂ ಅರ್ಥ ಆಗುತ್ತೆ. ಸರ್, ಈಗ ಮಾನ್ಯ ಸಚಿವರು ಹೇಳಿರೋ ಹಾಗೆ ಕರ್ನಾಟಕ ನ್ಯಾಯಾಲಯದಲ್ಲಿ, ಹೈಕೋರ್ಟ್ನಲ್ಲಿ ಒಂದು ಆದೇಶ ಆಗಿದೆ, ನೀವು ನೈಸ್ ರೋಡ್ಗೆ ಯಾವುದೇ ರೀತಿಯಾಗಿ ಶುಲ್ಕವನ್ನು ಪಾವತಿ ಮಾಡೋಂಗಿಲ್ಲ, ಆರಾಮಾಗಿ ಓಡಾಡಿ ಅಂತ ಹೇಳಿದ್ದಾರೆ. ಅವರು ಮಾರ್ಕ್ ಮಾಡಿ ಕೊಟ್ಟಿರುವಂಥದ್ದು ಸರಿ ಇದೆ ಅಂತಲೇ ತೊಗೊಳ್ಳೋಣ, ಯಾಕಂದರೆ ಅದು ಪೇಪರ್ಲಿದೆ. ಎರಡನೇ ಕಡೆ ಯಾರು ಆ ಮಾಲೀಕತ್ವವನ್ನು ಹೊಂದಿದ್ದಾರೋ, ನೈಸ್ ಕಂಪ್ನಿಯ ಮಾಲೀಕತ್ವರು, ಅವ್ರು ಹೇಳ್ತಾ ಇದ್ದಾರೆ ಇಲ್ಲ ಅದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಪಾಪ ಜನರು ಮೊನ್ನೆ ಯಾವುದೋ ಒಂದು ಮಾಧ್ಯಮದಲ್ಲೆಲ್ಲ ನಾವು ನೋಡಬೇಕಂದಾಗ ಸರ್, ಜನರ ಪರದಾಟ ಏನು ಇವಾಗ, ಕುಮಾರಣ್ಣ ನೀವು ಹೇಳಿದ್ರಿ ನೋಡಿ ಇಲ್ಲಿ ಬಿಡ್ತಾ ಇಲ್ಲ ಅನ್ನೋ ರೀತಿ. ಅಂದರೆ ನಾನು ದುಡ್ಡು ಕೊಡಬೇಕಾ, ನಾನು ಕೊಡಬಾರ್ದಾ ಅನ್ನೋವಂಥದ್ದು ಯಾರಿಗೂ ಕೂಡ ಸಂಪೂರ್ಣವಾಗಿ ಮಾಹಿತಿ ಇಲ್ಲ. ಕೆಲವರು ಹೋರಾಟಗಳನ್ನ ಮಾಡ್ತಾ ಇದ್ದಾರೆ, ಅಲ್ಲಿ ಹೋಗ್ಬಿಟ್ಟು ನಾವು ಕೊಡೋಂಗಿಲ್ಲ ನೋಡಿ, ಹಿಂಗಿದೆ ಆರ್ಡ್ರ್ ಕಾಪಿ ಅಂತ. ನಾನು ಹೇಳ್ತಾ ಇರೋವಂಥದ್ದು, ಮಾನ್ಯ ಸಚಿವರಾಗಿರಲಿ ಅಥವಾ ಕೇಣಿಯವರಾಗಿರಲಿ, ಈಗ ಆ ರೀತಿ ಆದೇಶ ಆಗಿದ್ದರೆ, ಆದೇಶ ಆಗಲಿ 2 ವರ್ಷ ಆಯಿತು, 3 ವರ್ಷ ಆಯಿತು, ಅಥವಾ 1 ವರ್ಷ ಆಯಿತು ಅಂತ ನಾವು ಹೇಳ್ತಾ ಇದ್ದೀವಿ. ಈ ಆದೇಶನ ಕಾರ್ಯರೂಪಕ್ಕೆ ತರೋಕ್ಕೆ ಸರ್ಕಾರ ಏನಾದರೂ ಒಂದು ಮಾಡ್ಬೋದಾಗಿತ್ತಲ್ಲ. ಫಾರ್ ಎಕ್ಸಾಂಪಲ್, ಏನು ಕಾರ್ಯರೂಪ ಅಂತಂದರೆ, ಈಗ ಈ ಮೊಬೈಲ್ ನಂದು, ಇದು ಕಳ್ತನ ಆಗಿದೆ, ಮೊಬೈಲ್ ಓನರ್ ಅವನೇನೆ, ಅದು ಅವ್ನು ಕೊಟ್ಬಿಡಿ ಅಂತ ಕೋರ್ಟ್ ಆರ್ಡ್ರ್ ಮಾಡಿಬಿಡುತ್ತೆ. ಅದನ್ನು ಈಸ್ಕೊಡೋಂಥದ್ದು ಯಾರು? ಪೊಲೀಸರು. ನೋಡಪ್ಪ ಈ ಮೊಬೈಲ್ ನಿಂದು, PF ಹಾಕಿ ರಿಲೀಸ್ ಮಾಡ್ಕೊಂಡು ಈ ಮೊಬೈಲ್ ಎತ್ಕೊಂಡು ಹೋಗು ಅಂತ ಹೇಳ್ತಾರೆ. ಆ ಸೈಟ್ ನಂದಾಯಿತು ಅಥವಾ ಜಮೀನು ನಂದಾಯಿತು ಅಂದಾಗ ಅದಕ್ಕೆ ಎಕ್ಸಿಕ್ಯೂಷನ್ ಕೇಸ್ ಅಂತ ಏನೋ ಮಾಡ್ತೀವಿ. ಹಾಗೆ ಇದು ಪೇಪರ್ನಲ್ಲಿ ಯಾಕೆ ಉಳಿಸ್ಕೊಂಡ್ಬಿಡ್ತು ಆದೇಶ ಕಾಪಿ? ಇದು ಜನರಿಗೆ ಮಾಹಿತಿ ಯಾಕೆ ಬರಲ್ಲ? ಅದಕ್ಕೆ ಯಾವುದೋ ಒಂದು ಡಿಪಾರ್ಟ್ಮೆಂಟ್ ಇರುತ್ತಲ್ವ. ಅಂದರೆ ಶುಲ್ಕ ಕೊಡೋದು ಅಂತ ಅಂದರೆ ಏನು, ರೋಡ್ನಲ್ಲಿ ವಾಹನಗಳು ಹೋಗ್ತಿರೋದನ್ನ ಅಡ್ಡಗಡಿಸಿ ಅವರು ದುಡ್ಡು ತೊಗೊಂಡು ಫಾಸ್ಟ್ಯಾಗಲ್ಲಿ ಅದನ್ನ ತೊಗೊತಾ ಇದ್ದಾರೆ, ಎಷ್ಟೋ ವರ್ಷದಿಂದ ತೊಗೊತಾ ಇದ್ದಾರೆ, ವಸೂಲಾತಿ ಮಾಡ್ತಾರೆ ಅಂತ ನಾವೆಲ್ಲ ಅಲಿಗೇಷನ್ ಮಾಡ್ತಿದ್ರೆ, ಇದಕ್ಕೆ ಸರ್ಕಾರನೂ ಕೂಡ ಏನಾದರೂ ಒಂದು ರಚನೆ ಮಾಡಬೇಕಾಗಿತ್ತಲ್ಲ. ಹಾಗಾದರೆ ಇದು ಸೀರಿಯಸ್ ಅಫೆನ್ಸ್ ಅಲ್ವಾ? ಹೈಕೋರ್ಟ್ನಲ್ಲಿ ನೀವು ಕೊಡಬಾರ್ದು ದುಡ್ಡು ಅಂತ ಹೇಳಿದ್ರು ಕೂಡ ಇವರು ಅಗಲದೊರಡೆ ಮಾಡ್ತಾ ಇದ್ದಾರೆ, ಈಸ್ಕೊತಾ ಇದ್ದಾರೆ ಅಂದರೆ ದೇಶದಲ್ಲಿ ಕಾನೂನು ಇರುತ್ತಲ್ಲ, ಅದ್ಯಾಕೆ, ಅದ್ರ ಬಗ್ಗೆ ಯಾಕೆ ಜನತಾದಳ ಪರಿವಾರ ಆಗಿರ್ಬೋದು ಅಥವಾ ಸಚಿವರಾಗಿರ್ಬೋದು ಅದನ್ನ ಯಾಕೆ ಮುಂದುವರಿಲಿಲ್ಲ, ಅದ್ರ ಮುಂದೆ ಯಾಕೆ ಹೋಗಲಿಲ್ಲ ಅನ್ನೋಂಥದ್ದು ನನ್ನ ಮೊದಲನೇ ಡೌಟು. ಮತ್ತು ವೆರಿ ಕ್ಲಾರಿಟಿ, ಈಗ ನೈಸ್ ರೋಡಲ್ಲಿ ಹಿಂಗಾಗಿದೆ ಅಂತ ಹೇಳಿದ್ರೆ ನನ್ನ ಕಾರ್ ಮೇಲೆ ನಾನು ಹೈಕೋರ್ಟ್ ಆದೇಶವನ್ನು ಹಾಕೊಂಡು ಹೋಗೋಕ್ಕಾಗಲ್ಲ. ಅದನ್ನು ಒಂದು ಡಿಪಾರ್ಟ್ಮೆಂಟ್ ಇರುತ್ತೆ, ಆ ಡಿಪಾರ್ಟ್ಮೆಂಟಿಗೆ ಹೇಳಿ ನೀನು ಅದನ್ನ ಕ್ಲೋಸ್ ಮಾಡಬೇಕು ಅಂತ ಓಪನ್ ಮಾಡಬೇಕಾಗತ್ತೆ. ಆ ಕೆಲಸವನ್ನು ನೀವು ಯಾಕೆ ಮಾಡಿಲ್ಲ ಅನ್ನೋದು ಸಾರ್ವಜನಿಕರ ಪ್ರಶ್ನೆ. ಸೊ ಈ ಹೋರಾಟಕ್ಕೆ ತಾವೇನಾರು ಹೇಳಿದ್ರೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಸಾರ್ವಜನಿಕ ವಲಯದಲ್ಲಿ. ಅಥವಾ ಆ ಕೇಸಿನ ಆದೇಶ ಪತ್ರ ಈಗಾಗಲೇ ಎಲ್ಲ ಕಡೆ ಓಡಾಡ್ತಾ ಇದ್ದಾವೆ, ಅದು ಅಪ್ಪೀಲ್, ರಿಟ್ ಅಪ್ಪೀಲ್. ಆದರೆ ಹಿಂಭಾಗದಲ್ಲಿ ಹಿಂದೆದಿದ್ದಂಥ ಆದೇಶವೇನು, ಇವೆಲ್ಲವನ್ನೂ ಕ್ರೋಢೀಕರಿಸಿ ಯಾರಾದರೂ ಸಾರ್ವಜನಿಕ ವಲಯದಲ್ಲಿ ಒಂದು PIL ಹಾಕಿ ಇದನ್ನು ಸಂಪೂರ್ಣವಾಗಿ ನೀವೇ ಹೇಳಿದ್ದೀರಿ ಮತ್ತು ನಮ್ಮ ಅವ್ರ ಹತ್ರ ತೊಗೊತಾ ಇದ್ದಾರೆ ಅಂತ ಹೇಳಿ ಒಂದು ಡೈರೆಕ್ಷನ್ನ ಕೊಡ್ಬೋದು ಡೈರೆಕ್ಟಾಗಿ ನೈಸ್ ರೋಡ್ಗೆ. ಏನಂತ ಅಂದರೆ, ನಿಮ್ಮ ಮೇಲಿಂದ ದುಡ್ಡು ಈಸ್ಕೊಂಡಿರೋಕ್ಕೆ ಗಾಡಿಗಳನ್ನ ಬಿಡು ಅನ್ನೋಂಥ ಆದೇಶವನ್ನು ನೀವು ತೊಗೊಂಡು ಬಂದರೆ ಅದು ಸಾರ್ವಜನಿಕರಿಗೂ ಕರೆಕ್ಟಾಗಿ ಉಪಯೋಗ ಆಗುತ್ತೆ, ನಮಗೂ ಉಪಯೋಗ ಆಗುತ್ತೆ, ಎಲ್ರಿಗೂ ಅರ್ಥ ಆಗುತ್ತೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕೇನೋ ಅನ್ನೋಂಥದ್ದು ಒಂದು. ಎರಡನೇದು, ಇಷ್ಟು ದಿನ ಅಂದರೆ ಇವಾಗ ನೆಕ್ಸ್ಟ್ ದಿನವೇ ನಾನು ದುಡ್ಡು ಇಸ್ಕೊಳ್ಳೋಂಗಿಲ್ಲ ಅಂತ ಒಂದು ಆದೇಶ ಇರುತ್ತೆ ಅಂತ ಅಂದ್ಕೊಂಡೆ, ರಿಟ್ ಅಪ್ಪೀಲಲ್ಲೇ ಫ್ರೀಯಾಗಿ ಓಡಾಡಬೇಕು ಅಂತ. ನಾನು 3 ದಿನ ಈಸ್ಕೊಂಡಿದ್ರು ಕೂಡ ಅದು ತಪ್ಪಲ್ವಾ? ಹಾಗಾದರೆ ಆ ದುಡ್ಡಲ್ಲೂ ಕೂಡ ಮರುಪಾವತಿ ಆಗಲೇಬೇಕು ತಾನೆ, ಇಲ್ಲಿಗಲ್ ದುಡ್ಡೇ ಆಯ್ತಲ್ವಾ? ಈಗ ಕೋರ್ಟು ಹೇಳಿದೆ ನೀವು ಈಸ್ಕೊಳ್ಳೋಂಗಿಲ್ಲ ಅಂತ, ನಾನು ನೆಕ್ಸ್ಟ್ ದಿನ ಈಸ್ಕೊಂಡ್ಬಿಡ್ತೀನಿ, 1-2 ದಿನದ ಈಸ್ಕೊಂಡ್ಬಿಡ್ತೀನಿ, ಕೋರ್ಟ್ ಗಮನಕ್ಕೆ ಬರುತ್ತೆ, ಅದನ್ನು ರಿಕವರಿ ಮಾಡಿ ಆ ಜನರಿಗೆ ಕೊಡಬೇಕಲ್ವ. ಹಾಗಾದರೆ ಬಿಕಾಸ್ ಆಫ್ ಬ್ಲೈಂಡ್, ನನಗೆ ಗೊತ್ತೇ ಇರಲಿಲ್ಲ ಅನ್ನೋದಕ್ಕೋಸ್ಕರ ನೀನು ಎಷ್ಟು ದಿನ ಬೇಕಾದರೂ ಈಸ್ಕೋ ಅನ್ನೋಂಥದ್ದು ಕಾನೂನು ಆದರೆ ಇದು ಪಾಕಿಸ್ತಾನ ಆಗಿಬಿಡುತ್ತೆ ಸರ್. ಅಂದರೆ ಯಾರು ಹೆಂಗೆ ಬೇಕಾದ್ರೂ ಹಿಂಗೆ ಮಾಡೋದು ನಮ್ಗೆ ಗೊತ್ತಿಲ್ಲ, ನಾವೇನು ದಡ್ರ, ಇಂಡಿಯಾ ಭಾರತೀಯರು ಕನ್ನಡಿಗರು ದಡ್ರ ಏನಿಲ್ಲ. ಹಾಗಾಗಿ ಆ ಥರ ಆಗಿದ್ದು ಇದು ಮರುಪಾವತಿನೂ ಕೂಡ ಮಾಡಬೇಕಾಗುತ್ತೆ ಸಾರ್ವಜನಿಕ ವಲಯದಲ್ಲಿ. ಯಾಕೆಂದರೆ ಅವರಿಗೆ ಯಾವ ಗಾಡಿ ನಂಬರ್ನಲ್ಲಿ ಎಷ್ಟು ದುಡ್ಡು ತೊಗೊಂಡಿರ್ತಾರೆ ಅಂತ ಅವ್ರ ಹತ್ರ ಡೇಟಾ ಇರುತ್ತೆ. ಆ ಗಾಡಿ ನಂಬರ್ನ ಮಾಲೀಕರು ಅವ್ರ ಹತ್ರ ಇರ್ತವೆ. ಕೆಲವು ಫಾಸ್ಟ್ಯಾಗ್ಗಳು ಕೂಡ ಕಟ್ಟಾಗ್ತಾ ಇದ್ದಾವೆ. ಆ ಫಾಸ್ಟ್ಯಾಗ್ಗಳಿಗೆ ರಿಡೀಮ್ ಮಾಡುವಂಥದ್ದು, ದುಡ್ಡನ್ನು ವಾಪಸ್ಸು ಹಾಕುವಂಥದ್ದು ಕೂಡ ಕಾರ್ಯ ಮಾಡಬೇಕು ಅನ್ನೋದು ನನ್ನ ಒಂದು ಇದ್ರ ಬಗ್ಗೆ ಸಲಹೆ ಸರ್, ನೈಸ್ ರೋಡಿನ ಬಗ್ಗೆ.